ನನಗೆ ಭಾಳ ಅವಮಾನ ಮಾಡ್ತಿದ್ದಾಳೆ ಗೈಸ್. ನನಗೆ ಈಗ ಕಾಡುತ್ತಿರೋ ಕಟ್ಟ ಕಡೆ ಪ್ರಶ್ನೆ, ರತನ್ ಯಾರು? ಅವರು ಕೂಡ ನಮ್ಮ ವ್ಲಾಗಲ್ಲಿ ಬಂದು ತುಂಬಾ ದಿನಗಳೇ ಆಗೋಗ್ಬಿಟ್ಟಿದೆ. ಪಾರ್ವತಮ್ಮ ಈ ಮಳೆಗೂ ಚಳಿಗೂ ಬಿಸಿ ಬಿಸಿ ಆಂಧ್ರಕ್ ಚಿಲ್ಲಿ ಚಿಕನ್ ತಿಂತ ಇದ್ರೆ ಬೆಳಗೆಲ್ಲ ಅಕ್ಕ, ಬೆಳಗೆಲ್ಲ ತೈ. ಯಾವ ತುಪ್ಪ ಹೇಳಿ ಕಮೆಂಟ್ ಮಾಡಿ. ಶ್ರೀಮಂತ ಅಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮ್ಮ ಕಿಚನ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ನಾನು ಕಿಚನ್ಗೆ ಬಂದು. ಆ್ಯಕ್ಚುಲಿ ಕಿಚನ್ಗೆ ಬರ್ತೀನಿ, ಅಡುಗೆ ಎಲ್ಲ ಮಾಡ್ತೀನಿ. ನಾನು ನಿಮಗೆ ಕಿಚನ್ನಲ್ಲಿ ಬ್ಲಾಗ್ ಮಾಡೋದು ತೋರಿಸಿ ತುಂಬ ದಿನ ಆಗಿ. ಬಟ್ ಆದರೂ ಇತ್ತೀಚೆಗೆ ನಾನು ಅಡುಗೆ ಮಾಡ್ತಿಲ್ಲ ಅಂತ ಹೇಳ್ಬೇಕು ನೀನು. ಮಾಡ್ತಿಲ್ವೇನೆ ಅಂದರೆ ಶೋ ಇದ್ದಾಗ ಒಂದಿನ ಅಡುಗೆ ಮಾಡ್ತೀನಿ ಗೈಸ್ ಅಂತ ಹೇಳ್ಬೇಕು ನೀನು. ಯಾಕೋ ನನಗೆ ಭಾಳ ಅವಮಾನ ಮಾಡ್ತಿದ್ದಾಳೆ ಗೈಸ್. ನಾನು ಏನು ಮಾಡಲಿ, ನನಗೆ ಈ ರೈಸ್ ಐಟಮ್ಸ್ ಅಂಥವೆಲ್ಲ ಮಾಡ್ತೀನಿ. ಇವ್ರಿಗೆಲ್ಲ ಚಪಾತಿ ಅಂತವು ಇಷ್ಟ. ಚಪಾತಿ ಇದ್ದಾಗ ನಾನು ಅಷ್ಟಾಗಿ ಅಡುಗೆ ಮನೆ ಕಡೆ ಹೋಗಲ್ಲ. ನಂಗೆ ಮಾಡೋಕ್ಕೆ ಬರೋದು ಇಲ್ಲ, ಸುಮ್ಮನೆ ಕೆಡಿಸ್ತೀನಿ, ಹಾಕಬೇಕು ಚೆನ್ನಾಗಿ ತಿನ್ನಲಿ ಮಾಡ್ಕೊಂಡು ಅಂತ. ಸೊ ಎಸ್, ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಆಂಧ್ರ ಚಿಲ್ಲಿ ಚಿಕನ್. ಈ ಮಳೆಗೂ ಚಳಿಗೂ ಬಿಸಿ ಬಿಸಿ ಆಂಧ್ರ ಚಿಲ್ಲಿ, ಈ ಮಳೆಗೂ ಚಳಿಗೂ ಬಿಸಿ ಬಿಸಿ ಆಂಧ್ರ ಚಿಲ್ಲಿ ಚಿಕನ್ ತಿಂತ ಇದ್ರೆ ಹೆಂಗಿರುತ್ತೆ ಹೇಳಿ. ತುರಿನ ಓಕೆ, ನಾನು ಇವತ್ತು ಚಿಕನ್ ಜಾಸ್ತಿ ತರಿಸಿಲ್ಲ, ಯಾಕಂದರೆ ನಮ್ಮ ಮನೇಲಿ ಈ ಬಿಸಿ ಬಿಸಿ ಮಟನ್ ಸಾರು ರೆಡಿ ಆಗಿದೆ ಗೈಸ್. ಮಟನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ ನೋಡಿರಂತ. ನಾನೇ ಮಾಡಿದ್ದು, ಯಾರೋ ನಾನು ಅಡುಗೆನೇ ಮಾಡಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾರೆ ಗೈಸ್. ನಾನು ಮಾಡಿದ್ರೆ ರುಚಿಯಾಗಿ ಮಾಡ್ತೀನಿ. ನೋಡಿ ನೋಡಿ, ಕುಕ್ಕರ್ ತುಂಬ ಮಟನ್ ಸಾರು ರೆಡಿಯಾಗಿದೆ. ಎಷ್ಟು ಬರ್ತಾರೆ, ಯಾರು ಬರ್ತಾರೆ, ಏನೂ ಇಲ್ಲ, ನಾನು ತೋರಿಸ್ತೀನಿ. ಪಾಪ ಅವರು ನನ್ನ ವ್ಲಾಗಲ್ಲಿ ನೋಡಿ ಅವರು ಕೂಡ ನಮ್ಮ ವ್ಲಾಗಲ್ಲಿ ಬಂದು ತುಂಬ ದಿನಗಳೇ ಆಗೋಗ್ಬಿಟ್ಟಿದೆ. ಅವರು ಕಾಣಿಸ್ಕೊಂಡಿಲ್ಲ. ಸೊ ಇವತ್ತು ಅವ್ರನ್ನ ತೋರಿಸ್ತೀನಿ. ಓಕೆ, ಸೊ ಇವಾಗ ಒಂದು ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾನು ಒಂದು ಬೌಲ್ ತೊಗೋತಾ ಇದ್ದೀನಿ. ನೋಡಿ, ಬರೀ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಂದಿರೋದು, ನಾನು ಜಾಸ್ತಿ ಚಿಕನ್ ತಂದಿಲ್ಲ. ಸೊ ಅರ್ಧ ಕೆ ಜಿ ಅಷ್ಟು ಚಿಕನ್ನ ಅದಕ್ಕೆ ಹಾಕೋಣ. ಎಸ್. ಸೊ ನಮ್ಮ ಮನೇಲಿ ನಾವು ಸ್ಕಿನ್ ಔಟ್ ಚಿಕನ್ ತಿನ್ನಲ್ಲ, ಬಿಕಾಸ್ ನನಗೆ ಸ್ಕಿನ್ ಇಲ್ಲ ಅಂದರೆ ನಂಗೆ ಚಿಕನ್ನೇ ತಿನ್ನಂಗೆ ಆಗಲ್ಲ. ನಾನು ಒಬ್ಳಿಗೆ ಅಲ್ಲ, ನಮ್ಮ ಮನೇಲಿ ನಮ್ಮ ಪಿಂಕಿಗೂ ಅಷ್ಟೇ. ಸ್ಕಿನ್ ಇಲ್ಲ ಅಂದರೆ ಚಿಕನ್ನೇ ತಿನ್ನಂಗೆ ಆಗಲ್ಲ ಅವಳಿಗೂ. ಸೊ ಇಷ್ಟೇ ಚಿಕನ್ ತಂದಿರೋದು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಗೈಸ್, ನೀವು ಫಸ್ಟು ಒಂದು ಮಿಕ್ಸಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಫಸ್ಟು ಕುಟ್ಟಿದೆ. ಆ್ಯಕ್ಚುಲಿ ಕುಟ್ಟಿ ಮಾಡೋಣ ಅಂದ್ಕೊಂಡೆ, ಬಟ್ ಪುದೀನೂ ಹಾಕೋಬೇಕು, ಕೊತ್ತಂಬರಿನೂ ಹಾಕೋಬೇಕು ಅಂತ ಬೇಡ, ಫುಲ್ಲು ಗ್ರೀನಾಗಿ ಅಂದರೆ ರುಬ್ಕೊಂಬಿಡೋಣ ಅಂಥೇಳಿ ನಾನು ಹೀಗೆ ಮಾಡಿದೆ. ಸೊ ಒಂದು 7 ಮೆಣಸಿನ್ಕಾಯಿನ ನಾನು ಜಜ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇಷ್ಟು ಪುದೀನ, ಒಂದು ಇಡಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ. ನೀನು ಮಾಡ್ತಿರೋದು ಅರ್ಧ ಕೆ ಜಿ ಚಿಕನ್ಗೆ? ಅರ್ಧ ಕೆ ಜಿ ಚಿಕನ್ಗೆ. ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಬನ್ನಿ ಗೈಸ್, ರುಬ್ಕೊಳ್ಳೋಣ. ಸೊ ಮ್ಯಾರಿನೇಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ನಾನು ಈ ಸ್ಟಾರ್ಟಿಂಗ್ಗೆ ಇಷ್ಟು ಹಾಕ್ಬಿಡ್ತೀನಿ ಉಪ್ಪನ್ನ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಬೇಕಿದ್ರೆ. ಸೊ ಇಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಏನದು ಪುದೀನಾನ ಮಿಕ್ಸ್ ಅಂದರೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಹಸಿದೆ ಹಾಕ್ಕೊಂಡು ರುಬ್ಕೋಬೋದು. ಬಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಅದನ್ನು ಹಾಕ್ತಾಯಿಲ್ಲ, ಬರೀ ಗ್ರೀನ್ ಕಲರ್ ಇದೇ ಇರಲಿ ಅಂದ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಏನಕ್ಕೆ ಇದನ್ನು ನಾನು ಸ್ವಲ್ಪ ಸೊಪ್ಪು ಥರನೇ ಮಾಡಿದ್ದೀನಿ ಅಂದರೆ, ಅದು ಬಾಯಿಗೆ ಮೆಣಸಿನ್ಕಾಯಿ ಸ್ವಲ್ಪ ಸಿಗಲಿ, ಗ್ರೀನ್ ಚಿಲ್ಲಿ ಚಿಕನ್ ಅಲ್ವಾ, ಅದಕ್ಕೆ ಮೆಣಸಿನ್ಕಾಯಿ ಸಿಗಲಿ ಅಂದ್ಬಿಟ್ಟು ಸ್ವಲ್ಪ ಈ ರೀತಿಯೇ ಮಾಡ್ತಾಯಿದ್ದೀನಿ. ಓಕೆ, ಎಸ್. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ರೆಡಿ, ಯಾವಿಗೋ. ಸೊ ನಾನಿಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದು ಮೊಸರು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಎಸ್, ಇಷ್ಟೇ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬಿಡಿ. ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಎಣ್ಣೆಲಿ ಯಾವ ರೀತಿ ಫ್ರೈ ಮಾಡೋದು ಅಂತೇಳಿ ತೋರಿಸ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಮ್ಯಾರಿನೇಟ್ ಎಷ್ಟು ನಿಮಿಷ ಮಾಡಬೇಕು? ಮ್ಯಾರಿನೇಟ್ ನೀವು ಮಾಡಿ ಬಿಡ್ಬೋದು, ಒಂದು 10 ನಿಮಿಷ ಎತ್ತಿಡ್ರಿ ಸಾಕು. ಅಂದರೆ ಏನು ತುಂಬ ಹೊತ್ತು ಇಡಬೇಕು ಅನ್ನೋದೇನಿಲ್ಲ, ಒಂದು 10 ಮಿನಿಟ್ಸ್ ಎತ್ತಿಟ್ರೆ ಸಾಕು. ಬಿಕಾಸ್ ಇದರಲ್ಲಿ ನಾನು ಗ್ರೀನ್ನ ನಾನು ಫುಲ್ ಪೇಸ್ಟ್ ಮಾಡ್ಕೊಂಡಿಲ್ವಲ್ಲ, ಸ್ವಲ್ಪ ಸೊಪ್ಪು ಥರನೇ ಇದೆಯಲ್ಲ. ಸೊ ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡ್ರು ಏನೂ ಆಗಲ್ಲ, ಹಂಗೆ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಓಕೆ ಪಿಂಕಿ, ನೀನು ಯಾವಾಗ ಇವನ್ನೆಲ್ಲ ಮಾಡೋದು ಕಲಿಯೋದು? ನಿನ್ನ ಗಂಡನ ಮನೆಗೆ ಹೋಗಿ ಅವ್ರಿಗೆಲ್ಲ ನೀನು ಇದನ್ನ ಮಾಡ್ಕೊಡೋದು ಹೆಂಗೆ? ಯಾವಾಗ ಮಾಡ್ಕೊಡೋದು? ಅವ್ರು ಇದನ್ನೆಲ್ಲ ಯಾವಾಗ ತಿನ್ನೋದು? ಮಾಡ್ಕೊಡ್ತೀನಿ, ಕಲಿತೀನಿ. ಯಾರಿಗೆ ಗೊತ್ತು, ನಿನ್ನ ಗಂಡನ ಮನೆಯವರು ಫುಲ್ ನಾನ್ ವೆಜ್ ಪ್ರಿಯರಾಗಿದ್ದು
ನೀನು ಜಾಸ್ತಿ ನಾನ್ ವೆಜ್ ಮಾಡಬೇಕು ಅಂತ ಇದ್ರೆ ಮಾಡ್ಕೊಡೋದು. ಮಾಡ್ಕೊಡ್ತೀಯ? ಗುಡ್ ಗರ್ಲ್. ಕಲಿಯೋಣ, ನನಗೂ ನಾನ್ ವೆಜ್ ಇಷ್ಟ. ನಾನಂತೂ ನಾನ್ ವೆಜ್ ಎಲ್ಲ ಬಿಟ್ಟಿರೋಕ್ಕಾಗಲ್ಲ. ಹೌದು, ನಮ್ಮ ಪಿಂಕಿ ಒಂದು 2 ದಿನ ಗೈಸ್ ಆಮೇಲೆ ಎನ್ಸ್ಕೊತಾಳೆ, ಅಕ್ಕ ಏನಾದರೂ ತಿನ್ಬೇಕು ಅನಿಸ್ತಾ ಇದೆ ಅಕ್ಕ ಅಂತ. ಆ್ಯಕ್ಚುಲಿ ಇಬ್ಬರು ಹಂಗೆ ಇದ್ದೀವಿ, ನಾನು ಹಂಗೆ ಇದ್ದೀನಿ, ಅವಳು ಹಂಗೆ ಇದ್ದಾಳೆ. ಅವಳಿಗೂ ತಿನ್ನೋದು ಜಾಸ್ತಿ ಇಷ್ಟ, ನನಗೂ ತಿನ್ನೋದು ಜಾಸ್ತಿ ಇಷ್ಟ. ಬಟ್ ನಂಗೆ 4 ತಿಂಗಳಿಂದ ತಿನ್ನೋದಂದ್ರೇ ಕಷ್ಟ. 4 ತಿಂಗಳಿಂದ ಫುಲ್ಲು ಡಯಟ್ ಮಾಡಿಕೊಂಡು ನನಗೆ ಯಾರು ಇವಾಗ ಜೊತೆಗೆ ತಿನ್ನೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ ಗೈಸ್. ಅದು ಯಾರು ಇಲ್ದಂಗೆನೆ ಅದಕ್ಕೆ 2 kg ಇಳಿದೋಗಿದ್ದೀನಿ ಅಂತಲೇ ಹೇಳು. ನಾನು ಎಷ್ಟು ಗೊತ್ತಾ 58 ಇದ್ದೆ, 56 ಆಗ್ಬಿಟ್ಟಿದ್ದೀನಿ ಇವ್ರ ಜೊತೆ ಸೇರಿಕೊಂಡು. ಡಯಟ್ ಅಂದ್ಕೊಂಡು ನನಗೂ ಡಯಟ್ ಮಾಡಿಸ್ತಾರೆ. ಏನಂದರೆ ಆಚೆ ಹೋದಾಗ ತಿನ್ನಕ್ಕೆ ಅಂತಾರೆ, ಬಟ್ ಅವ್ರನ್ನ ಬಿಟ್ಟು ತಿನ್ನಕ್ಕೆ ನನಗೆ ಬೇಜಾರು. ಪಾಪ ಅವ್ರು ಸುಮ್ಮನೆ ಇರಬೇಕಲ್ಲ, ಹೊಟ್ಟೆನೋ ಗಿಟೆನೋ ಬಂದ್ಬಿಟ್ರೆ ನೋಡ್ಬಿಟ್ಟು ಅಂತ ತಿನ್ನಲ್ಲ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ಇದಕ್ಕೆ. ಎಲ್ಲ ತೆಗ್ದಿದ್ದೆ, ನೀನೆಲ್ಲಿಂದ ಉದ್ರದೆ. ಒಂದು ನಿಮಿಷ, ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಎಸ್, ಓಕೆ ಗೈಸ್, ಮ್ಯಾರಿನೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಎಸ್, ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ನಿಮ್ಮ ಏನಂತಾರೆ ಇದನ್ನ ಸಿಲಿಂಡ್ರ ಗ್ಯಾಸ್ ಹಚ್ಚಬೇಕು, ಒಲೆ ಹಚ್ಚಬೇಕು, ಒಲೆ ಉರಿಸ್ಬೇಕು. ಆದಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಫಸ್ಟು ಎಣ್ಣೆ ಹಾಕಬೇಕು. ಯಾಕಂದರೆ ಚಿಲ್ಲಿ ಚಿಕನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ್ಯಂಡ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಗೈಸ್. ಇದು ಯಾವ ತುಪ್ಪ ಹೇಳಿ ಕಮೆಂಟ್ ಮಾಡಿ ನೆನಪಿದ್ರೆ. ಆಮೇಲೆ ನಮ್ಮ ಪಿಂಕಿ ಹೇಳ್ತಾಳೆ ಯಾವ ತುಪ್ಪ ಅಂತ. ಇದಕ್ಕೊಂದು ಸ್ವಲ್ಪ ತುಪ್ಪನೂ ಹಾಕೋತಾ ಇದ್ದೀನಿ. ನೋಡ್ತಾ ಏನಿರುತ್ತೆ ಇದರಲ್ಲಿ ತುಪ್ಪದಲ್ಲಿ ಸ್ಪೆಷಲ್? ಹಂಗೆ ಟೇಸ್ಟ್ ಮಾಡಿ. ಆ ಕಡೆ ತಿರ್ಗಿಸ್ಕೊ ಫೋನ್ನ, ಟೇಸ್ಟ್ ಮಾಡಿ ತುಪ್ಪನ. ತುಪ್ಪ ಒಂದು ಸ್ಪೂನ್ ತಿಂದ್ರೆ ದಿನಕ್ಕೆ ಎಷ್ಟು ಒಳ್ಳೇದು ಗೊತ್ತಾ? ನಿನ್ನ ಬಾಡಿಲಿರೋದೆಲ್ಲ ಒಳ್ಳೇದು. ಟೇಸ್ಟ್ ಮಾಡಿ ನೋಡು, ಯು ಹ್ಯಾವ್ ಇಟ್. ಅಷ್ಟಕ್ಕೊಂದು ಬೇಡ, ಎಷ್ಟು ಆಮೇಲೆ ಹೆಂಗೆ ಟೇಸ್ಟು ಚೆನ್ನಾಗಿಲ್ವಾ? ನನ್ನ ಫೇವ್ರೇಟ್ ಅಪ್ಪ, ನಾನು ಹಂಗೆ ತಿನ್ಕೊಂಡ್ಬಿಡ್ತೀನಿ, ನಂಗೆ ಅಷ್ಟು ಇಷ್ಟ ಆಯ್ತು. ತುಪ್ಪಕ್ಕೆ ಒಂಚೂರು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ತಿಂದಿಲ್ಲಪ್ಪ. ನಮ್ಮ ಜೊತೆ ಇದ್ದಾರೆ ಇವತ್ತು ಯಾರು? ಪರಶುರಾಮ ಅವ್ರ ಅಮ್ಮ ಪಾರ್ವತಮ್ಮಂಗೆ. ಪಾರ್ವತಮ್ಮ, ನೀನು ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ರು ಗೊತ್ತಾ? ಎಲ್ಲರೂ ಅಜ್ಜಿನ ಕರೆಸಿ, ಅಜ್ಜಿ ಕಾಣಿಸ್ತಿಲ್ಲ ವ್ಲಾಗಲ್ಲಿ, ಅಜ್ಜಿ ಎಲ್ಲೋದ್ರು, ಅಜ್ಜಿ ಅಂತ ಬೈತಾ ಇದ್ರು ನಮ್ಮನ್ನ, ಗೊತ್ತಾ? ಎಲ್ಲೋಗಿದ್ರಿ ಇಷ್ಟು ದಿನ? ಊರಿಗೆ ಹೋಗಿದ್ರು ಗೈಸ್. ಆಮೇಲೆ ಅಜ್ಜಿ ಯಾಕೆ ನಮ್ಮ ಮನೇಲಿ ಇರ್ಲಿಲ್ಲ, ಏನು ಎತ್ತ ಅಂತೇಳಿ ನೀವು ನಾನು ಹೇಳ್ತೀನಿ. ಹೇಳು. ಈ ವಾರ ನಾವು ನಮ್ಮವರಲ್ಲಿ ನೋಡಿ. ಓಕೆ, ಏನಕ್ಕೆ ಅಜ್ಜಿ ಇಷ್ಟು ದಿನ ನಮ್ಮ ಮನೇಲಿ ಇಲ್ಲಲ್ಲ, ಅಲ್ಲಿ ಕ್ಲೀನಾಗಿ ಬಿಚ್ಚಿಟ್ಟಿದ್ದೀವಿ ಸತ್ಯನ. ಸೊ ನೀವು ಆ ಸತ್ಯನ ಅಲ್ಲಿ ಹೋಗಿ ತಿಳ್ಕೊಬೋದಕ್ಕೂ ಅಲ್ವಮ್ಮ? ಅಲ್ವಾ? ನಾವು ನಮ್ಮವರಲ್ಲಿ ನೋಡ್ಬೇಕಲ್ವ ಎಲ್ಲ. ಅದಿನ್ನೂ ಹಾಕಿಲ್ಲ, ಓದಿಲ್ಲ, ಈ ವಾರ ಬರ್ತದ, ಅದನ್ನ ಹೇಳಕತ್ತೀನಿ. ಓಕೆ, ಸೊ ಈಗ ಎಣ್ಣೆ ಕಾದಿದೆ. ಸೊ ಬನ್ನಿ, ಇವಾಗ ಇದೇನು ಮ್ಯಾರಿನೇಟೆಡ್ ಚಿಕನ್ ಇದೆ ಅದನ್ನ ಹಂಗೆ ಹಾಕು ನೋಡೋಣ. ಎಗ್ರ ಬಿಟ್ರೆ ಭಯ ಆಗುತ್ತೆ, ಹಿಡ್ಕಳೆ. ನೋಡ್ಕೆ ನೀನ್ ಏನ್ ಗೊತ್ತಮ್ಮ ಅಜ್ಜಿ, ಈ ಹೋಟೆಲಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾರಲ್ಲ, ಅದನ್ನ ಮಾಡ್ತಾ ಇದ್ದೀನಿ. ಮೊದ್ಲು ಏನ್ ಮಾಡ್ಬೇಕು ಗೊತ್ತಾ? ಚಿಕನ್ಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ರುಬ್ಕೊಂಡಿರೋದನ್ನ ಹಾಕೊಂಡು, ಉಪ್ಪು, ಆಮೇಲೆ ಏನಾಗ್ತದೆ ಖಾರ ಪುಡಿ, ಅರ್ಶಿನ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಮೊಸರು ಹಾಕೊಂಡು ಇದನ್ನೆಲ್ಲ ಕಲ್ಸ್ಕೊಂಡಿದೀನಿ. ಕಲ್ಸಿ 10 ನಿಮಿಷ ಬಿಟ್ಟು ಈಗ ಎಣ್ಣೆ ಹಾಕಿ ತುಪ್ಪ ಹಾಕಿ ಆಮೇಲೆ ಒಂಚೂರು ನಿಂಬೆಹಣ್ಣು ಹಾಕೊಂಡಿದೀನಿ. ನಿಂಬೆಹಣ್ಣು ಈಗ ಹಿಂಗೆ ಎಣ್ಣೆಗೆ ಹಾಕೋಬೇಕು. ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳೋದಂತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಏನ್ ಫೋಟೋ? ಪೌಡ್ರ್ ಲಾಸ್ಟಿಗೆ ಹಾಕ್ತೀನಿ. ಅದನ್ನ ಒಂಚೂರು ನೀರಲ್ಲಿ ಹಿಂಗೆ ಅನ್ಕೊಂಡು ಆಮೇಲೆ ಹಿಂಗೆ ಹಾಕ್ಬೇಕು. ನಾನು ತೋರಿಸ್ತೀನಿ ಇವಾಗ ಹೆಂಗೆ ಅಂತ. ಮೊನ್ನೆ ನಾವು ಊರಿಗೆ ಬಂದಾಗ ನೀನ್ ಚಿಕನ್ ಮಾಡಿ ಇಟ್ಟಿದ್ದೆಲ್ಲ, ಅಜ್ಜಿದ್ ವಾಯ್ಸ್ ನೀನ್ ನೋಡಿದ್ರೆ ಉಣ್ಣೋಗು ಅಂತ ನನಗೆ ಅನ್ನಕೊಂಡಿ. ಉಣ್ಣಾಕ್ ದಬ್ರಿ ಮುಚ್ಚಳ ತೆಗೆದ್ರೆ ಎಷ್ಟು ಪೀಸ್ ಇದು ಗೊತ್ತಾ? ಹೌದು. ಏನಾತ ಹೇಳವತ್ತು? ಆಕ್ಚುಲಿ ಏನಾತ ಅವತ್ತು? ಊಟ ಮಾಡಲಿಲ್ಲ, ಚಿಂತನಲ್ಲ ಮೊಮ್ಮಗ ಯಾರು? ರತನ್. ಅವ್ನು ಒಂದು ಪೀಸ್ ಇಲ್ದಂಗೆ ಬಾಯಿಗೆ ಬಡ್ದಾಗ ಬಾಯಿಗೆ ಹಾಕೊಂಡಿದ್ದ. ಈಗ ಕಾಡುತ್ತಿರೋ ಕಟ್ಟ ಕಡೆ ಪ್ರಶ್ನೆ, ರತನ್ ಯಾರು?
ರತನ್ ಯಾರು? ಅಯ್ಯೋ ರತನ್ ಯಾರು ಅಂದ್ರೆ ಅಜ್ಜಿ ಹೇಳ್ತಾರೆ, ಹೇಳಿ. ನಮ್ಮ ಅಮ್ಮ ಹೇಳ್ತಾಳೆ ರತನ್ ಯಾರಮ್ಮ? ರತನ್ ಏನಂತಂದು ಹೇಳ ಹೇಳಿ ರತನ್ ಏನಾಗ್ತಾನೆ ಹೇಳ. ಮೊಮ್ಮಗ, ಮಗನ ಮಗ, ಮಗ ನಿನ್ನ ಕೊನೆಯ ಮಗನ ಕೊನೆಯ ಮಗ ಬಹದ್ದೂರ್ ಗಂಡು. ದುರ್ಗಂಡು ರೌಡಿ. ಅಜ್ಜಿ ಇರಜ್ಜಿ ಅವನ ಬಗ್ಗೆ ಒಂಚೂರು ವರ್ಣಿಸಜ್ಜಿ. ಅವನ್ ಜಾಣ, ಈಗ ರೌಡಿ ಆಗ್ಯಾನ ಅಷ್ಟೇ, ಹೌದಿಲ್ಲ? ಹೌದು, ಮೊದ್ಲೆಲ್ಲ ಜಾಣ ಇದ್ದ ಅವನು. ಈಗ ಮನ್ಯಾಗ ಅವನಷ್ಟು ಹಠ ಮಾಡ್ದಾರ ಯಾರು ಇಲ್ಲ. ಕಣ್ಣ ಖಾರ ಪುಡಿ ಎಲ್ಲ ತುಂಬ್ಯಾರ ಅವನಷ್ಟು ಹಠ ಮಾಡ್ತಿದ್ದ. ಹಂಗೆ ಮಾಡಿ ಕಣ್ಣ ಕೈ ಕಾಲು ಕಟ್ಟಿ ಖಾರ ಪುಡಿ ತುಂಬಿದ್ದ ಅವನಿಗಲ್ಲಮ್ಮ. ನೆನ್ಪಾಯ್ತಾ? ನೆನಪಾಯ್ತು. ನಾನು ಎಡಗಾಲ ಹಿಡ್ಕೊಂಡಿದ್ದೆ ಹೌದು. ಒಂದು ಖಾರ ಪುಡಿ ತುಂಬಬೇಕಾದ್ರೆ. ಅಲ್ವಾ ಅವತ್ತು ರಕ್ಷಿತಾ ನಾನು ಅಲ್ಲಿ ದೊಡ್ಡಳ ಇನ್ನೂ ಆಗೋಕ್ಕೂ ಮುಂಚೆಗೆ ಒಂದು KG ತರಿಸೀನಿ. 1 KG ತಂದ ಚಿಕನ್ನು. ಮತ್ತು ಅವು 2 ರಕ್ಷಿತಾ ಅಷ್ಟು ತಿನ್ನಲ್ಲ, ಇವನೇ ಮಾಡಿಟ್ಟು ಹೊರಗೆ ಬಂದಿ ನೋಡಮ್ಮ ನಾನು. ಅಯ್ಯೋ ಅಮ್ಮ, ಬರೀ ಖಾಲಿ ಗ್ಯಾಸಿನ ಮೇಲೆ ಬೈಕಲ್ಲಿ ಒಂದು ಕುಕ್ಕರನ್ನು ಅವನು ಒಬ್ಬನೇ ಅಲ್ವಾ? ಕುಕ್ಕರನ್ನು ಅವನು ಊಟ ಬಿಡ್ಬೇಕು ಅವನು ಅಲ್ವಾ? ನೋಡೋ ರತನ್, ಈ ವಿಡಿಯೋ ನೋಡಿ ಆದ್ರು ನಿಮ್ಮ ಅಜ್ಜಿಗೆ ಅಯ್ಯೋ ಅನ್ಸ್ಬೇಡ. ನೋಡು, ಅಜ್ಜಿ ನೋಡಿದ್ರೆ ಹಿಂಗ್ ಬೇಜಾರಾಗಲ್ವಾ? ಅಷ್ಟೊಂದು ತಿಂತಾರ ಮನುಷ್ಯರಾದವರು. ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ ತಿನ್ಬೇಕು, ಹೊಟ್ಟೆ ಬಿಗಿಯೋಷ್ಟು ತಿನ್ಬಾರ್ದು. ಚಳಿ ಓಡೋದಿಲ್ಲ. ಹೌದು, ತಲೆ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ, ನಿಂತಲ್ಲೇ ನಿಂತು ಬಿಡುತ್ತೆ. ಊಟ ಜಾಸ್ತಿ ತಿಂದ್ರೆ ದರಿದ್ರ ಮನೆಗೆ ಆಲ್ರೆಡಿ ತುಸ್ಕೊಂಬಿಟ್ಟಿದ್ಯಾ. ಏನಂತ್ಯಮ್ಮ ನೀನು? ಬಾ ನಿಮ್ಮ ಅಮ್ಮಗಳ ಏ ಅದು ವಾಯ್ಸ್ ಕೇಳಿಸಲ್ಲ. ರತನ್ ಕೂಡ ನೀನು ಆಟಿಟ್ಯೂಡ್ ಇದೆ, ಜೊತೆ ಹೊಡಿಯಕತ್ತಿ. ಆಟಿಟ್ಯೂಡ್ ಅಲ್ಲ, ಅದು ಆಟಿಟ್ಯೂಡ್ ನಿನಗೆ ಜಾಸ್ತಿ ಇರೋದು, ಹೌದಿಲ್ಲ? ಆಕ್ಟಿವಿಟಿ ಅಲ್ಲಮ್ಮ, ಇದು ಆಟಿಟ್ಯೂಡ್ ಜಾಸ್ತಿ ಐತಿ. ಅದ್ರಾಗ ನಾವು ಸ್ವಲ್ಪ ಊಟ ಕಡಿಮೆ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಸ್ವಲ್ಪ ವೇಟ್ಲೆಸ್. ಅಂದ್ರೆ ನೀ ಇಂಡೈರೆಕ್ಟ್ ಏನ್ ಅನ್ಕತಿ ಅಂದ್ರೆ, ಇಷ್ಟು ದಿನ ದನ ತಿನ್ನಂಗ್ ತಿಂದಿ, ನೀನು ದಪ್ಪ ಇದ್ದಿ. ನನಗೆ ಹೇಳಕತ್ತೀನಿ, ನಾವು ವೇಟ್ ಲಾಸ್ ಮಾಡೋದೇ ಬೇಡ, ನಾವು ಸ್ಟಾರ್ಟಿಂಗ್ ಅದೇ ನಾವು ಹುಟ್ಟಿದಾಗಿದ್ದಾನು ಇರೋದೇ ಹಿಂಗ. ಹುಟ್ಟಿದ ಅದೇ ಅಲ್ಲ, ಒಂದು ಸಣ್ಣ ವಯಸ್ಸಿನಿಂದ ಹಿಡ್ದು ನನ್ನ ಮೊಮ್ಮಗಳು ನನಗೆ ಸೊಂಟದ ತನಕ ಬರೋವರೆಗಿನ ನಾನು ಇರೋದೇ ಹಿಂಗ. ಊಟರಿಗೆಲ್ಲ ತಂಗಿ, ಬೆಳೆಯರಿಗೆಲ್ಲ ಊಟರಿಗೆಲ್ಲ ಅಕ್ಕ, ಬೆಳೆಯರಿಗೆಲ್ಲ ತಂಗಿ. ನೀನೇನಂತ್ಯವ ಇದಕ್ಕ? ನೀನು ಮುದುಕಿಯರಿಗೆಲ್ಲ ಅಕ್ಕ, ಹುಡುಗಿಯರಿಗೆಲ್ಲ ಅಜ್ಜಿ. ಸನ್ನಿ, ಏನ್ ಸಮಾಚಾರ? ಇನ್ನೊಂದೆರಡು ಮಾತು ಮಾತಾಡು. ಬಾ ಮಾತಾಡೆ. ಸನಿ ಯಾರು 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 ಸನ್ನಿ? ಯಾರು? ಸನ್ನಿ ಮಾತಾಡ್ಸ್ಬಿಟ್ಟೆ. ಓಕೆ ಗೈಸ್, ಈಗ ಇದು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ್ರೆ ನಿಮಗೆ ಏನಂತಾರೆ, ಅದೇನು ಅಷ್ಟು ಕರಗೈತೆ ಸೋಯಾ ಸಾಸ್ ಹಂಗೆ ಇರುತ್ತೆ. ಅಮ್ಮ ಇಲ್ಲಿ ನೋಡ್ಬಾ, ಏನೋ ಹಾಕಕತ್ತಾಳು. ಆಂಟಿಗೇನು ಗೊತ್ತಿಲ್ವಾ ಸೋಯಾ ಸಾಸು? ಗೊತ್ತಿಲ್ವಾ ಆಂಟಿ ನಿಮ್ಗೆ ಸೋಯಾ ಸಾಸು? ಗೊತ್ತಿಲ್ವಾ? ಈಗ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಏನಂತವಲ್ಲ ಯೂಸ್ ಮಾಡಲ್ಲ ಬಿಡ. ಇದು ಗೊತ್ತು. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕೋದು ರುಬ್ಬದ್ ನಾವು. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಸೊ ಈ ಮೂರನ್ನು ಹಾಕ್ಬಿಟ್ಟು ನಿಮ್ಮ ಕಾಲದಾಗ ಚೆನ್ನಾಗಿ, ಇದ್ದಲ್ಲ ಅಂತವಲ್ಲ. ಇದು ನಾನು ಚಿಲ್ಲಿ ಚಿಕನ್ ಮಾಡ್ತಾ ಇದೀನಲ್ವಾ, ಇದಕ್ಕೆ ಇವನ್ನೆಲ್ಲ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾರ್ಮಲ್ ಚಿಕನ್ ಫ್ರೈಗೆ ಯಾರು ಹಾಕಲ್ಲ ಅದನ್ನಮ್ಮ. ನಾರ್ಮಲ್ ಚಿಕನ್ ಮ್ಯಾಗಿಗೆ ಹಾಕೊಂಡು ತಿಂತಾರೆ. ಅದನ್ನ ಮ್ಯಾಗಿಗೂ ಹಾಕ್ತಾರ, ಅದ್ರಾಗ ಏನೇನು ಕಾಣ್ತಾವ ನೋಡಿ, ಎಲ್ಲದ್ರಾಗೂ ಹಾಕ್ತಾರೆ. ಸೊ ಗೈಸ್ ನೋಡಿದ್ರಲ್ಲ, ಇದರಲ್ಲಿ ನೀವು ವಿನೆಗರ್ ಇದ್ರೆ ವಿನೆಗರ್ನು ಕೂಡ ಸ್ವಲ್ಪ ಹಾಕೋಬಹುದು. ಬಟ್ ನಾನು ವಿನೆಗರ್ ಇಲ್ಲ ನಮ್ಮ ಮನೇಲಿ, ಅಂಡ್ ವಿನೆಗರ್ ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ಇದೆಯಲ್ಲ, ಈ ಕಾರ್ನ್ ಫ್ಲೋರ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ನೀ ಏನಂದಿ ಆಗ್ಲೇ? ಅಜ್ಜಿಗೆ ಏನಂದಿ ನೀನು? ಪಾರತಮ್ಮಗೆ ಏನಂದಿ? ಮೈಕೋ ಗೈಸ್ ಏನಂತಂದ್ರೆ, ನಮ್ಮಪ್ಪ ಅಮ್ಮ ಮದುವೆಗೆ ಯಾಕೆ ಇಷ್ಟೊಂದು ಜನ ಬಂದಿದ್ರು, ಏನು ಮಾಡ್ತಿದ್ರು? ಇಲ್ಲ ಇಲ್ಲ ಜೀವ ನನಗೆ ನಮ್ಮಪ್ಪ ಕಮ್ಮಿ ಮಾಡಿಲ್ಲ, ಓದಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಪಪ್ಪ. ಖುಷಿ ಆಗ್ತದೆ.
ನಮ್ಮ ಅಜ್ಜಿನ ಹೇಳ್ಬಿಟ್ರು ಅದೇನಂದ್ರೆ ನಮ್ಮ ಅಜ್ಜಿನ ಹೇಳ್ಬಿಟ್ರು ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಾನೇನು ನಮ್ಮ ಅಪ್ಪ ಶ್ರೀಮಂತ ಅಂತ ಅಂತಿಲ್ಲ ಬಟ್ ಐ ಲವ್ ಯು ಅಪ್ಪ ಕಾರ್ನ್ ಫ್ಲೋರ್ ಇದೆ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಈಗ ನಾನು ಸ್ವಲ್ಪ ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊತೀನಿ. ಕಾರ್ನ್ ಫ್ಲೋರ್ ಹಾಕೊಂಡು ಈ ಬಿಸಿನೀರು ಹಾಕೊಂಡು ಇದನ್ನ ಕಲ್ಸ್ಕೊಡೋಣ ಚೆನ್ನಾಗಿ. ಓಕೆ, ಇದನ್ನ ನೀವು ಈ ರೀತಿ ಹಾಕೊಂಡು ಆಮೇಲೆ ಅದಕ್ಕೆ ಹಾಕೊಂಡ್ರೆ ನಿಮಗೆ ಅದು ಕ್ರೀಮಿ ಟೆಕ್ಸ್ಚರು ಗ್ರೇವಿ ಅನ್ಸುತ್ತಲ್ಲ, ಸೊ ಅದು ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ಸ್ವಲ್ಪನೂ ಇಲ್ಲ, ಫುಲ್ ಹಾಲು ಥರ ಆಗಿದೆ ನಾನು ಮಿಕ್ಸ್ ಮಾಡಿರೋದು. ಇದು ವೈಟ್ ಇರೋದ್ರಿಂದ ಕ್ಲೀನಾಗಿ ಕಾಣಿಸ್ತಿಲ್ಲ, ಹಾಕಿದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನೀವು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಬೇಕಾದ್ರೆ ದಯವಿಟ್ಟು ಬಿಸಿನೀರನ್ನ ಯೂಸ್ ಮಾಡ್ಕೊಳ್ಳಿ. ತಣ್ಣೀರು ಯೂಸ್ ಮಾಡಿಬಿಟ್ರೆ ಅದು ಫ್ಲೋರೆಲ್ಲ ಮೇಲೆ ತೇಲುತ್ತೆ. ಸೊ ಬಿಸಿನೀರನ್ನ ಯೂಸ್ ಮಾಡೋದ್ರಿಂದ ಅದು ನೋಡಿ ಫುಲ್ಲು ಕರಗಿದೆ. ಇವಾಗ ಫುಲ್ ಕಾರ್ನ್ ಫ್ಲೋರ್ ಕರಗಿದೆ. ಈಗ ಇದಕ್ಕೆ ಪೂರ್ತಿ ಹಾಕ್ಬಿಡ್ತೀನಿ. ಇದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಕೂಡ ಇಲ್ಲ, ಪೂರ್ತಿ ಹಾಕಿದ್ದೀನಿ. ಓಕೆ, ಸೊ ಗೈಸ್ ನೋಡಿ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ನೋಡಿ ಈ ಥರ ಫುಲ್ಲು ಕ್ರೀಮಿ ಟೆಕ್ಸ್ಚರ್, ಗ್ರೀನ್ ಚಿಲ್ಲಿ ಚಿಕನ್ ನಮ್ಗೆ ಹೋಟ್ಲಲ್ಲಿ ಸಿಗುತ್ತಲ್ಲ ಆ ರೀತಿ ಆಗಿದೆ. ಓಕೆ, ಈಗ ಇದ್ರ ಮೇಲೆ ಗಾರ್ನಿಷ್ಗೆ ಇದನ್ನು ನಾನು ಹಸಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನು ಹಂಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ. ಲಾಸ್ಟಿಗೆ ನಾವು ಈರುಳ್ಳಿ ಹಾಕೋಬೇಕು. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊತೀನಿ. ಅದು ಇವಾಗ ಇದನ್ನು ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಅಷ್ಟೇ ಗೈಸ್. ಆದಮೇಲೆ ಹೇಗಾಗಿರುತ್ತೆ ಹೇಗೆ ಅಂತೇಳಿ ಮನೆಯವ್ರ ಹತ್ರ ಎಲ್ಲ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ, ನೋಡಿರುತ್ತೆ. ಓಕೆ, ಹಾಯ್ ಅಮ್ಮ, ಎಲ್ಲೋಗಿದ್ರಿ ಇಷ್ಟು ದಿನ? ಮಾಡಂತನ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ನಮ್ಮಮ್ಮ. ಫುಲ್ಲು ಯುಕ್ತಂಗೋಸ್ಕರ ಬೇಜಾನ್ ಫ್ರೂಟ್ಸು. ಏನು ಅಂಕಲ್ ಸಮಾಚಾರ? ಓ ನಿಂಗೆ ಫ್ರೂಟ್ಸು ನೋಡು. ಸೊ ಗೈಸ್ ನೋಡಿ ಫೈನಲಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಸೊ ಇದು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಅಂದರೆ ಹೋಟೆಲ್ಸಲ್ಲಿ ತಿಂತೀವಲ್ಲ ನೋಡಿ ಆ ರೀತಿನೇ ಅನಿಸ್ತದೆ. ಟೇಸ್ಟ್ ಹೇಗಿದೆ ಅಂತ ಮನೇಲಿ ಎಲ್ರಿಗೂ ತಿನ್ನಿಸಿ ತೋರಿಸ್ತೀನಿ. ಕರ್ಕೊಬನ್ನಿ. ಏನಮ್ಮ ಚೆನ್ನಾಗಿದ್ಯಾ? ಅಡುಗೆ ಮಾಡಕ್ಕೆ ಬರುತ್ತೇನಮ್ಮ? ಇಲ್ಲೇ ಎಕ್ಸ್ಪ್ರೆಷನ್ ಕೊಡಿ ಮೇಡಮ್. ಯುಕ್ತ ನಾನು ಇಲ್ಲೇ ಎಕ್ಸ್ಪ್ರೆಷನ್ ಕೊಡು ಅಂದೆ ತಾನೆ. ಮತ್ತೆ ನಾನು ಹೇಳಿಲ್ಲ. ಸೊ ಗೈಸ್ ನೋಡಿ ನಮ್ಮ ಮನೆ ಊಟ ಹೀಗಿದೆ. ಪಿಂಕಿ ಹೆಂಗೆ ಚಿಲ್ಲಿ ಚಿಕನ್? ಚಿಲ್ಲಿ ಚಿಕನ್ ಚೆನ್ನಾಯ್ತು, ಮಟನ್ ಸಾರು ಚೆನ್ನಾಯ್ತು. ಥ್ಯಾಂಕ್ ಯು. ಅಪ್ಪ ಹೆಂಗಾಯ್ತಪ್ಪ? ಎಮ್ಮಿ ಚಿಲ್ಲಿ ಚಿಕನ್ ಚೆನ್ನಾಯ್ತಾ? ಸೂಪರ್. ಅಜ್ಜಿ ಹೆಂಗೈತೆ ಅಜ್ಜಿ? ಚಿಕನ್ ತಿಂದ್ರೆ ಚೆನ್ನಾಯ್ತಾ? ಸೂಪರ್ ಸೂಪರ್ ಸೂಪರ್. ಇಲ್ಲೊಂದಲ್ಲ ಸೂಪರ್ ಅಂತಂದು ಎಷ್ಟು ಜನ ಕೇಳ್ತಾರಂತೆ. ಆಂಟಿ ಚೆನ್ನಾಯ್ತಾ ಚಿಲ್ಲಿ ಚಿಕನ್? ಚೆನ್ನಾಯ್ತು, ಭಾಳ ಚೆನ್ನಾಗಿ. ಬಾಯ್ಲು ನಿಮಿಷ ಮಾಡು. ನಮ್ಮಮ್ಮ ಹಾಕೊಂಡಿಲ್ಲ ಗೈಸ್. ಅಯ್ಯೋಯ್ಯೋ. ಹಾಕತ್ತೀನಿ, ಇವಾಗ ಹಾಕತ್ತೀನಿ. ಚೆನ್ನಾಯ್ತಾ? ತುಂಬ ಚೆನ್ನಾಗಿ. ಅಷ್ಟೇ ಗೈಸ್, ಈಗ ಊಟ ಮಾಡ್ಬೇಕು, ಹೊಟ್ಟೆ ಸಿಗ್ತದೆ. ನಾಳೆ ಸಿಗ್ತೀನಿ ಹೇಳಿದೆ ಅಲ್ಲ ಅಂಕಲ್, ಮಾಡು ಅಂಕಲ್. ಚಿಲ್ಲಿ ಚಿಕನ್ ಚೆನ್ನಾಯ್ತಾ? ಅವ್ರು ವೆಜಿಟೇರಿಯನ್ ಗೈಸ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಸಿಗ್ತೀವಿ ನಾಳೆ ಬಾಯ್.